ಆನೆ ಮಾನವ ಸಂಘರ್ಷ ಹಲವಾರು ವರ್ಷಗಳಿಂದ ನಡೆದು ಬಂದಿರುವಂಥದ್ದು. ಅದರಲ್ಲಿ ಕೊಡಗಿನ ದಕ್ಷಿಣ ಭಾಗದಲ್ಲಿ ಯಥೇಚ್ಛವಾಗಿ ಆನೆ ಸಂಘರ್ಷ, ಕಾಡಾನೆಗಳ ತುಳಿತಕ್ಕೆ, ಕಾಲ್ತುಳಿತಕ್ಕೆ ಬಲಿಯಾದಂಥವರು ಹಲವು ಜನಗಳು. ಈ ಕಳೆದ 2 ತಿಂಗಳಲ್ಲಿ 5 ಅನಾಹುತಗಳು, 5 ದುರಂತಗಳು ಸಂಭವಿಸಿದೆ. ಅದನ್ನು ಯಾರೂ ಪರಿಗಣಿಸ್ತಾ ಇಲ್ಲ. ಮಾನವ ಕೊಡಗಿನ ಜೀವಹಾನಿಗೆ ಒಂದು ಬೆಲೆಯೇ ಇಲ್ಲದಂತಾಗಿದೆ. ಇವರು 15 ಲಕ್ಷನೋ 20 ಲಕ್ಷನೋ ಕೊಟ್ಟು ಕೈ ತೊಳ್ಕೊಂಡ್ರೆ ಈ ಕೊಡಗಿನ ಒಂದು ಮಕ್ಕಳ ಅಥವಾ ಕೊಡಗಿನ ಆನೆಯ ಕಾಲ್ತುಳಿತಕ್ಕೆ ಬಲಿಯಾದವರ ಜೀವಕ್ಕೆ ಅಷ್ಟೇ ಬೆಲೆ ಅಂತ ಈ ರಾಜಕಾರಣಿಗಳು ತಿಳ್ಕೊಂಡಿದ್ದಾನೆ. ಇವತ್ತಿನ ನಮ್ಮ ಅರಣ್ಯ ಸಚಿವರಿಗೆ ಆನೆ ಸಂಘರ್ಷ ಏನು ಅನ್ನೋದೇ ಅರಿವಿಲ್ಲ. ಅಂಥ ಸನ್ನಿವೇಶದಲ್ಲಿ ನಮ್ಮ ಪರಿಸ್ಥಿತಿಯನ್ನು, ಕೊಡಗಿನ ಪರಿಸ್ಥಿತಿಯನ್ನು ಇವತ್ತು ಅವಲೋಕಿಸುವವರು ಯಾರು ಅನ್ನೋ ಕ್ವಶನ್ ಎಲ್ಲವರಲ್ಲೂ ಇದೆ. ಹಾಗಾಗಿ ಇವರ ಒಂದೇ ಒಂದು ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಆನೆ ತುಳಿತ 15 ಲಕ್ಷ ರೂಪಾಯಿ ಕೊಟ್ಟರಾಯ್ತು, ಮುಗೀತು ಅನ್ನುವ ಒಂದು ಪರಿಮಿತಿಯೊಳಗೆ ಅವರಿದ್ದಾರೆ. ಈ ಜೀವನದ ಬೆಲೆ ಅವರ ಸಂಬಂಧಿಕರಲ್ಲಿ, ಅವರ ರಿಲೇಟಿವ್ಸಲ್ಲಿ ಅಥವಾ ಅವರ ಮನೆಯಲ್ಲೇ, ಅರಣ್ಯ ಸಚಿವರ ಮನೆಯಲ್ಲೇ ಆದರೆ ಅವರಿಗೆ ಆ ನೋವು, ಆ ಗೋಳು ಗೊತ್ತಾಗುತ್ತೆ. ಇದು ಕೊಡಗಿನ ಯಾವುದೋ ದೂರದ ಜಿಲ್ಲೆಯಲ್ಲಿ ಆಗ್ತಾ ಇರೋದು. ಇದಕ್ಕೆ ನನಗೂ ಸಂಬಂಧ ಇಲ್ಲ. ನಾನು ಅರಣ್ಯ ಸಚಿವರಾಗಿರೋದು ಕರ್ನಾಟಕ ರಾಜ್ಯಕ್ಕೆ, ಇದು ಬೇರೆ ಜಿಲ್ಲೆಗಳಿಗಲ್ಲ ಅನ್ನುವ ಒಂದು ಅವರ ಆಟಿಟ್ಯೂಡ್ ಇಲ್ಲಿ ಎದ್ದು ತೋರಿಸ್ತಾ ಇದೆ. ನಾವು ಕೊಡಗಿನವರು ಇದನ್ನ ಅನುಭವಿಸ್ತಾ ಬಂದಿರುವಂತಹ ಈ ಪರಿಸ್ಥಿತಿಯಲ್ಲಿ ನಮ್ಮ ಸಂಕಟ, ನಮ್ಮ ಮಕ್ಕಳ ನೋವು ಅಥವಾ ನಮ್ಮ ಸಂಬಂಧಿಕರ, ಕೊಡಗಿನವರೆಲ್ಲರೂ ಸಂಬಂಧಿಕರು, ಅವರ ನೋವು ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಸರ್ಕಾರವಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸೀರಿಯಸ್ ಆದ ಆ್ಯಕ್ಷನ್ ತಗೊಂಡು ಇದಕ್ಕೆ ಆನೆಗಳ ತಡೆಗಟ್ಟುವಿಕೆ, ಆನೆಗಳು ನಮ್ಮ ತೋಟಗಳಿಗೆ ಅಥವಾ ನಮ್ಮ ನಾಡಿಗೆ ನುಗ್ಗುವಂಥದ್ದನ್ನು ತಡೆಗಟ್ಟಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಯೋಜನೆಗಳನ್ನು ರೂಪಿಸುವಲ್ಲಿ ಅರಣ್ಯ ಸಚಿವರು ತಮ್ಮ ಯೋಜನೆಯಲ್ಲಿ ಅದನ್ನು ಅಳವಡಿಸಿಕೊಂಡು ಅವರು ಖುದ್ದಾಗಿ ಈ ಸಂದರ್ಭದಲ್ಲಿ ಆ ಪರಿಸ್ಥಿತಿ ನಡೆದಂಥ ಜಾಗಕ್ಕೆ ಭೇಟಿ ಕೊಟ್ಟು ಅವರು ಈ ಪರಿಸ್ಥಿತಿಯನ್ನು ಸುಧಾರಿಸಬೇಕು. ಇನ್ನು ಮುಂದೆ ಯಾವಾಗಲೂ ಈ ಥರ ದುರಂತಗಳು ನಡಿಬಾರ್ದು, ಮಾನವನ ಜೀವಕ್ಕೆ ಬೆಲೆ ಇದೆ ಅಂತ ಅರಣ್ಯ ಸಚಿವರು ಅರ್ಥ ಮಾಡಿಕೊಂಡು ಖುದ್ದಾಗಿ ಇದಕ್ಕೆ ಕೊಡಗಿಗೆ ಅವರು ಭೇಟಿ ಕೊಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ದಿಟ್ಟ ಹೋರಾಟ ನಡೀತದೆ. ಈಗಾಗಲೇ ಅಲ್ಲಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಮಾನವ ಜೀವಕ್ಕೆ ಅಥವಾ ಕೊಡಗಿನ ಜನರ ಜೀವಕ್ಕೆ ಬೆಲೆ ಇದೆ ಅನ್ನೋದನ್ನು ಪರಿಗಣಿಸಿ ಅರ್ಥ ಮಾಡಿಕೊಂಡು ಅರಣ್ಯ ಸಚಿವರು ಮುಂದಿನ ಕ್ರಮ ತಗೋಬೇಕು. ಈ ಕ್ರಮ ತಗೊಳ್ಳದಿದ್ರೆ ಕೊಡಗಿನಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಕೊಡಗಿನ ಜನರ ಜೀವಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಅಂತ ತಿಳಿದುಕೊಂಡು ಇದು ಒಂದಲೇ 10-15 ಲಕ್ಷ ಕೊಟ್ಟರೆ ಮುಗೀತು, ಅಲ್ಲಿಗೆ ಅವತ್ತು ಪೇಪರ್ ಬರುತ್ತೆ, ಟುಡೇಸ್ ಪೇಪರ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್ ಅನ್ನುವ ಲೆಕ್ಕ ಅಥವಾ ಅವರಿಗೆ ಆ ಮನೋಭಾವ ಬರಬಾರ್ದು. ಅವರು ಸೀರಿಯಸ್ ಆಗಿ ಇದ್ರ ಬಗ್ಗೆ ಗಮನ ಹರಿಸಿ ಈ ಸಂಘರ್ಷವನ್ನು ಕಡೆಗಾಣಿಸಲು ಪ್ರಯತ್ನ ಪಡಬೇಕು. ಅವರು ಖುದ್ದಾಗಿ ಭೇಟಿ ನೀಡಿ ಈ ಸಮಸ್ಯೆಯ ಬಗ್ಗೆ ಆಳವಾದ ಚಿಂತನೆ ನಡೆಸಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ.